ಇಂದಿನಿಂದ 3 ದಿನಗಳ ಕಾಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ 892ನೇ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಜಯರಾಜ್ ಖಂಡ್ರೆ ತಿಳಿಸಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ಸಂಜೆ 6 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗುವುದು. ಇನ್ನು ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸಲಿದ್ದು, ಸಂಸದ ಸಾಗರ್ ಖಂಡ್ರೆ ಸಮಾರಂಭ ಉದ್ಘಾಟಿಸುವರು. ಇನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ವಚನ ಪಠಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು. ಉತ್ಸವ ಸಮಿತಿಯ ಗೌರವ ಸಲಹೆಗಾರ ಶಿವಶರಣಪ್ಪ ವಾಲಿ ಗುರುಬಸವ ಪೂಜೆ ನೆರವೇರಿಸುವರು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಪ್ಪುಗೇರೆ ಸೋಮಶೇಖರ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ಹೇಳಿದರು. ನಾಳೆ ಮಂಗಳವಾರ ಸಂಜೆ 6 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಚನ ಗಾಯನ ಹಾಗೂ ನಮ್ಮ ದೇಶದ ಯೋಧರ ಬಗ್ಗೆ ವಿಶೇಷ ನಾಟಕ ಪ್ರದರ್ಶನ ಕಾರ್ಯಕ್ರಮ ಜರುಗುವುದು. ಇನ್ನು ಏಪ್ರಿಲ್ 30ರಂದು ಬುಧವಾರದಂದು ಸಂಜೆ 5:30ಕ್ಕೆ ನಗರದ ಬಸವೇಶ್ವರ ವೃತ್ತದಿಂದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಹಾಗೂ ವಚನ ಸಾಹಿತ್ಯದ ಭವ್ಯ ಮೆರವಣಿಗೆ ಜರುಗಲಿದ್ದು, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮೆರವಣಿಗೆಗೆ ಚಾಲನೆ ನೀಡುವರು. ಇನ್ನು ಅದೇ ರೀತಿ 29ನೇ ತಾರೀಕಿನಂದು ಲಿಂಗೈಕ್ಯ ಶಕುಂತಲಾ ವಾಲಿ ಅವರ ಸ್ಮರಣಾರ್ಥವಾಗಿ ವಾಲಿ ಶ್ರೀ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲೆಯ ಜನರು ಈ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಇದೇ 28, 29 ಮತ್ತು 30ರಂದು ನಡೆಯುವ ಎಲ್ಲ ಕಾರ್ಯಕ್ರಮದ 28ನೇ ತಾರೀಕಿಗೆ ಮುಂಜಾನೆ ಇಷ್ಟಲಿಂಗ ಪೂಜಾ ಶರಣ ಉದ್ಯಾನದಲ್ಲಿ ನಡೆಯಲು ಆಗುತ್ತದೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಕ್ಕ ಗಂಗಾಂಬಿಕಾ ಅಕ್ಕನವರು ನಡೆಸಿಕೊಡಲಿದ್ದಾರೆ. ಅಧ್ಯಕ್ಷತೆ ಅಕ್ಕ ವಿಜಯಶ್ರೀ ಬಸೆಟ್ಟಿ, ಅಧ್ಯಕ್ಷರು ಮಹಿಳಾ ಬಸವ ಜಯಂತಿ ಉತ್ಸವದ ಮಹಿಳಾ ಅಧ್ಯಕ್ಷರು. ನಮ್ಮ ಮುಖ್ಯ ಅತಿಥಿಗಳು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಕುಂತಲಾ ಬೆಲ್ದಾಳೆ ಅವರು, ಅನೇಕ ಥರ ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ಶರಣರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ 28ನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆ ಸಮಾರಂಭ. ಉದ್ಘಾಟನೆ ಎಲ್ಲಿಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು ಅನುಭವ ಮಂಟಪ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿರುತ್ತದೆ. ದಿವ್ಯ ನೇತೃತ್ವ ವಹಿಸಿರುವ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲಸೂರು, ದಿವ್ಯ ಸಮ್ಮುಖ ಪೂಜ್ಯ ಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಬಸವಶಿವ ಪ್ರತಿಷ್ಠಾನ ಅಕ್ಕನವರು, ಉದ್ಘಾಟಕರಾಗಿ ನಮ್ಮ ಬೀದರಿನ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಶರಣ ಸಾಗರ್ ಖಂಡ್ರೆ ಅವರು ಆಗಮಿಸಲಿದ್ದಾರೆ. ಗುರುಪೂಜೆ ನಿಮ್ಮ ಎಲ್ಲರ ಹಿರಿಯರು ತಂದೆ ಸಮಾನರಾಗಿರ್ತಕ್ಕಂಥ ಶರಣ ಶಿವಶರಣಪ್ಪ ವಾಲಿಯಪ್ಪನವರು ಬರಲಿದ್ದಾರೆ. ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಅಪ್ಪೇಗೇರೆ ಸೋಮಶೇಖರ್ ಅವರು ಬರಲಿದ್ದಾರೆ. ಅನೇಕ ನಮ್ಮ ಬಸವ ಜಯಂತಿಯ ಉತ್ಸವದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಲಹಾ ಸಮಿತಿಯ ಹಿರಿಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ 28ನೇ ತಾರೀಕಿಗೆ. ಅದೇ 29ನೇ ತಾರೀಕಿಗೆ ಮತ್ತೆ ವಚನ ಪಾರಾಯಣ ಸ್ಥಳ ಅದು ಶರಣ ಉದ್ಯಾನದಲ್ಲಿ ಮಾಡಲಾಗುತ್ತದೆ. 29ನೇ ತಾರೀಕಿಗೆ ಮುಂಜಾನೆ 6 ಗಂಟೆಗೆ ಅಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಅಕ್ಕ ಗಂಗಾಂಬಿಕಾ ಅಕ್ಕನವರ ನೇತೃತ್ವದಲ್ಲಿ ನಡೆಯಲಿದೆ. ಇದಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಕೌಟ್ಗೆ ಅವರು ಅಧ್ಯಕ್ಷತೆ ವಹಿಸಿರುತ್ತಾರೆ. ಮುಖ್ಯ ಅತಿಥಿಗಳಾಗಿ ಸುಷ್ಮಾ ಚಂದ್ರಶೇಖರ್ ಪಾಟೀಲ್ ಅವರಾಗಲಿ, ಡಾಕ್ಟರ್ ದೇವಿಕಾ ನಾಗುರೆ ಅಕ್ಕವರು, ಶೀಲಾ ಸೋಮಶೇಖರ್ ಪಾಟೀಲ್ ಗಾದ್ಗೆ ಅಕ್ಕನವರು, ಅದೇ ಥರ ಎಲ್ಲ ನಮ್ಮದು ಮಹಿಳಾ ಸಂಘಟನೆದ ಎಲ್ಲ ಅಕ್ಕಂದಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ಅದೇ ಥರ ರಾತ್ರಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಚನ ಸಂಗೀತ ಕಾರ್ಯಕ್ರಮ ಸಂಜೆ 6 ಗಂಟೆಗೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರ ಸಾನ್ನಿಧ್ಯದಲ್ಲಿ ನಡೀತಿದೆ. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಸವಧರ್ಮ ಪೀಠ ಬಸವ ಕಲ್ಯಾಣ, ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ್
ಬಸವ ಯೋಗಾಶ್ರಮ ಕೌಟಾಬಿ, ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿ ರಾಮಕೃಷ್ಣ ಆಶ್ರಮ ಬೀದರ್, ಪೂಜ್ಯ ಶ್ರೀ ಮಾತೆ ಮೈತ್ರಾದೇವಿ ಗುರುಭದ್ರೇಶ್ವರ ಚೌಕಿಮಠ್ ನಿಡ್ವಂಚ ಅವರು ಇದಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವರಾಜ ಬುಳ್ಳ ಅವರು, ಮೊಳ್ಳಪ್ಪ ಮಂಗಲ್ಗಿ ಅವರು, ಚಂದ್ರಶೇಖರ್ ಹೆಬ್ಬಳ್ಳಿ ಅವರು, ಇದಕ್ಕೆಲ್ಲ ನಮ್ಮ ಹಿರಿಯರು ಇದಕ್ಕೆ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ. ಅದೇ ಥರ 30ನೇ ತಾರೀಕಿಗೆ ಸಂಜೆ ಬಸವೇಶ್ವರ ಸರ್ಕಲದಲ್ಲಿ ಭವ್ಯವಾದ ಒಂದು ಭವ್ಯವಾದ ಮೆರವಣಿಗೆಯಲ್ಲಿ ಇದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಚಿದಂಬರಾಶ್ರಮ ಗುಂಪ, ಪೂಜ್ಯ ಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕೆ ಅವರು, ಪೂಜ್ಯ ಶ್ರೀ ಮಣಿಪ್ರ ಪ್ರಭುದೇವ ಮಹಾಸ್ವಾಮಿಗಳು ಇದು ಉದ್ಘಾಟಕರಾಗಿ ನಮ್ಮ ಬೀದರಿನ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಬರ್ತಾ ಇದ್ದಾರೆ. ಅದೇ ಥರ ರಹೀಂ ಖಾನ್ ಸಾಹೇಬರು, ಡಾಕ್ಟರ್ ಶೈಲೇಂದರ್ ಬೆಲ್ದಾಳಿಯವರು ಶಾಸಕರು ದಕ್ಷಿಣ ಅವರು ಕೂಡ ಬರ್ತಾ ಇದ್ದಾರೆ. ಅಶೋಕ್ ಖೇಣಿಯವರು, ಬಂಡೆಪ್ಪ ಕಾಶಂಪುರ ಅವರು, ರಘುನಾಥ್ ಮಲ್ಕಾಪುರಿ ಅವರು, ಮಾಜಿ ಸಭಾಪತಿಗಳು ಅಮೃತ್ ಚಿಮ್ಕೋಡೆಯವರು. ಇದು ವಚನ ಪಟ್ಟಣವನ್ನು ನಮ್ಮ ಬೀದರಿನ ಜಿಲ್ಲಾಧಿಕಾರಿಗಳಿರ್ತ ಶಿಲ್ಪಾ ಶರ್ಮಾ ಅವರು ಬರ್ತಾ ಇದ್ದಾರೆ. ಬೀದರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ತ ಗಿರೀಶ್ ಬೊಗೋಲೆ ಅವರು ಬರ್ತಾ ಇದ್ದಾರೆ. ಪ್ರದೀಪ್ ಗುಂಟೆ ಅವರು. ಈ ಕಾರ್ಯಕ್ರಮಕ್ಕೆ ಎಲ್ಲ ಬೀದರಿನ ಅನೇಕ ಜನ ಹಿರಿಯರು, ಎಲ್ಲ ಸಂಘಟನೆಯ ನಮ್ಮೊಂದಿಗೆ ಎಲ್ಲ ಸಂಘಟನೆಗಳು, ಇದು ಆದ ಸಂಘಟನೆ ಅಂತ ಹೇಳೋಕ್ಕಾಗಲ್ಲ, ಭಾಳ ಎಲ್ಲ ಸಂಘಟನೆಗಳು ಅದಾವೆ. ಅಷ್ಟು ಸಂಘಟನೆ ಎಲ್ಲ ಹಿರಿಯರು ಎಲ್ಲ ಜನ ಬಂದು ಭವ್ಯವಾದಂಥ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಮಯಕ್ಕೆ ಸರಿಯಾಗಿ 5:30 ಗಂಟೆಗೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. 5:30ಗೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು 6:30ಗೆ ನಮ್ಮದು ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ಎಲ್ಲಿಗೆಂದು ಚೌಬಾರದಿಂದ ಸ್ಟಾರ್ಟ್ ಆಗಿ ಗವನ್ ಚೌಕ್ಲಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಪೂರಾ ಎತ್ತಾಕಿ ಹರಳೆ ಚೌಕಿಗೆ ಬಂದು ಮುಕ್ತಾಯ ಆಗ್ತದೆ ಡಿ ಸಿ ಆಫೀಸ್ ಬಲ್ಲಿ ಬಂದು. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಅದೇ ಥರ ನಮ್ಮದು ಇದೇ ಕಾರ್ಯಕ್ರಮದಲ್ಲಿ 29/4/2025 ಮುಂಜಾನೆ 11ರಿಂದ 5 ಗಂಟೆವರೆಗೆ ಲಿಂಗೈಕ್ಯ ಶಕುಂತಲಾ ವಾಲಿ ಅವರ ಒಂದು ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ವಾಲಿಶ್ರೀ ಆಸ್ಪತ್ರೆಯಲ್ಲಿ ಮಾಡಲಾಗಿರುತ್ತದೆ. ಅದಕ್ಕೂ ಕೂಡ ತಾವು ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಸಹಕಾರ ಮಾಡಿ ಆದಷ್ಟು ಎಲ್ಲರಿಗೂ ಪ್ರಚಾರ ಕೊಟ್ಟು ಜಾಸ್ತಿ ತಾವು ಇದಕ್ಕೆ ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ನಾ ಕಳಕಳಿಯಿಂದ ಕೇಳ್ಕೊಂಡು ಎಲ್ಲ ನಮ್ಮ ಹಿರಿಯರ ಬಂದಿದ್ರಿ. ಎಲ್ಲರೂ ನಮ್ಮ ಪತ್ರಕರ್ತರಿಗೂ, ನಮ್ಮ ಹಿರಿಯರಿಗೂ, ನಮ್ಮ ಹಿತೈಷಿಗಳಿಗೂ, ಎಲ್ಲ ಬಸವ ಅಭಿಮಾನಿಗಳಿಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಂದ್ರೆ ಇದು ಮೆರವಣಿಗೆಯಲ್ಲಿ ತಾವು ಆದಷ್ಟು ಒಂದು ಪ್ರಚಾರ ಕೊಡ್ತಿರ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶರಣಾರ್ಥಿ. ಎಲ್ಲರೂ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಪ್ರಸಾದನ್ನು ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ.